ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ ತ್ರಿಬಲ್ ಟ್ಯಾರೋಟ್ಗೆ ಸ್ವಾಗತ. ನಿಮ್ಮ ಬಗ್ಗೆ ಅವರ ನಿಜವಾದ ಭಾವನೆಗಳು ಯಾವ್ಯಾವು ಅಂತ ನೋಡೋಣ. ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿಗಳನ್ನ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿಗಳನ್ನ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಅವರಿಗೆ ನಿಜವಾಗಿರುವಂಥ ಭಾವನೆಗಳು ಯಾವುವು? ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಒಂದಿಷ್ಟು ನಿಮ್ಮ ವ್ಯಕ್ತಿಗಳಿಗೆ ಇವಾಗ ನಿಮ್ಮ ಬಗ್ಗೆ ಕೆಲವರು ತಿಳ್ಕೊಳ್ತಾ ಇರ್ಬೋದು. ಹಿಂದೆ ಮುಂದೆ ಏನು ಅಂತ ತಿಳ್ಕೊಳ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಒಂದು 50% ನಿಮ್ಮ ಬಗ್ಗೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಪ್ರೀತಿ ಬಂದಿರ್ಬೋದು ಅಂತ ಕೂಡ ಬಂದಿರುವಂಥದ್ದು. ಕೆಲವ್ರಿಗೆ ಇಲ್ಲಿ ಹೊಸ ಪ್ರೀತಿ ಇವಾಗ ಸ್ಟಾರ್ಟ್ ಆಗಿರ್ಬೋದು. ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಹೊಸ ಪರ್ಸನ್ಗಳು ಇರ್ಬೋದು. 2 ವರ್ಷದಿಂದ ಲವ್ ಮಾಡ್ತಾ ಇರುವಂಥವ್ರು ಆಗಿರ್ಬೋದು, ರೀಸೆಂಟ್ ಆಗಿರುವಂಥವ್ರಾಗಿರ್ಬೋದು, 4 ಇಯರ್ಸಿಂದ ಇರೋರು, 5 ಇಯರ್ಸಿಂದ ಇರುವಂಥವ್ರು, 6 ಮಂತಿಂದ ಇರುವಂಥವ್ರು, ಒಂದು ಬೊಕ್ಕೆನ ಕೊಟ್ಟು ಪ್ರಪೋಸ್ ಮಾಡಿರುವಂಥವ್ರು ಈ ರೀಡಿಂಗ್ನ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ತುಂಬ ಪ್ರೀತಿ ಇರುವಂಥದ್ದು, ತುಂಬ ಆಪ್ಷನ್ಗಳು ಬಂದಿದೆ ಅವ್ರಿಗೆ. ಆಪ್ಷನ್ ಬಂದ್ರೂ ಕೂಡ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಕ್ರಶ್ ಆಗಿದೆ ಅನ್ನೋದು ಅವ್ರ ಭಾವನೆಗಳಿರುತ್ತೆ. ಅದು ತುಂಬ ಅವರಿಗೆ ಅಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದು. ನಾನು ಎಷ್ಟೊಂದು ಜನ ಪ್ರಪೋಸಲ್ ಬಂದ್ರೂ ಕೂಡ ನಿಮ್ಮ ಜೊತೆನೇ ಇಲ್ಲಿ ಕನೆಕ್ಷನ್ ಇದೆ ಅಂತ ಅವ್ರಿಗೆ ಅನಿಸಿದೆ. ಮತ್ತು ಒಂದೊಂದು ಸಲ ಅವ್ರಿಗೆ ಫೀಲ್ ಆಗಿಬಿಡುತ್ತೆ ನೀವು ಸಮಥಿಂಗ್ ಬೇರೆ ಏನಾದರೂ ಇರ್ಬೋದೇನೋ ಅನ್ನೋದು ಅವ್ರ ಮೈಂಡಿಗೆ ಬಂದು ಹೋಗ್ತಿರುತ್ತೆ ಅಂತ ಇದೆ. ತುಂಬ ಇಷ್ಟಪಡುವಂಥ ವ್ಯಕ್ತಿಗಳು ಇಲ್ಲಿ ಎಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ಹೈ ಕಾಣಿಸ್ತಿರ್ಬೋದು. ತುಂಬ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ನಿಮ್ಮಿಬ್ಬರದ ಸೋಲ್ಮೇಟ್ ಏನಿದೆ, ಕನೆಕ್ಷನ್ ಏನಿದೆ, ತುಂಬ ಎಷ್ಟೇ ದೂರದಲ್ಲಿದ್ರೂ ಕೂಡ ನೀವು ಅವರು ಏನು ಮಾಡ್ತಿರಾದ್ರೆ ಈ ಥರನೇ ಯೋಚನೆ ಮಾಡ್ತಿರ್ತಾರೆ, ಈ ಥರನೇ ಇದ್ದಾರೆ ಅನ್ನೋವಷ್ಟು ನಿಮಗೆ ಕನೆಕ್ಷನ್ ಇರ್ಬೋದು. ನಿಮ್ಮ ವ್ಯಕ್ತಿಗಳ ಮಧ್ಯೆ ಇದೇ ರೀತಿ ಥಿಂಕಿಂಗ್ ಮಾಡ್ತಿದ್ದಾರೆ ಅಂತ ಕೂಡ ಅವರು ಕೂಡ ಅದೇ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ನೀವೇನು ಮಾಡ್ತಿರ್ಬೋದು ಅನ್ನೋದ್ರ ಕಡೆ ಹೆಚ್ಚು ಗಮನ ಇದೆ ಅವ್ರಿಗೆ. ಮತ್ತು ನೀವೇನು ಥಿಂಕಿಂಗ್ ಮಾಡ್ತಿದ್ದೀರಾ, ಮೆಸೇಜ್ ಯಾಕೆ ಮಾಡ್ತಿಲ್ಲ ಅನ್ನೋದಕ್ಕೂ ಕೂಡ ಅವ್ರಿಗೆ ಒಂದು ಮೈಂಡಲ್ಲಿ ಬರ್ತಾಯಿದೆ. ಈ ಟೈಮಲ್ಲಿ ಇವ್ರು ಮೆಸೇಜ್ ಮಾಡ್ತಾ ಇಲ್ಲ ಅಂದರೆ ಅವರ ಮೈಂಡಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಏನು ತಿಳ್ಕೊಳ್ತಾ ಇದ್ದಾರೆ, ಏನು ಅಂದ್ಕೊಳ್ತಿದ್ದಾರೆ ಅನ್ನೋದು ಅವರಿಗೆ ತುಂಬ ಬೇಗ ಕನೆಕ್ಟ್ ಆಗ್ತಾ ಇರುವಂಥದ್ದು. ಮತ್ತು ನೀವು ನಿಮ್ಮ ಸ್ಮೈಲ್ ಏನಿದೆ ಅದು ಅವ್ರಿಗೆ ತುಂಬಾ ಅಟ್ರ್ಯಾಕ್ಷನ್ ಕೊಡ್ತಾ ಇರುವಂಥದ್ದು. ಮತ್ತು ನಿಮ್ಮ ಜೊತೆ ಅವ್ರ ಜೊತೆ ಮಾತಾಡೋ ರೀತಿಗಳಿದೆಯಲ್ಲ, ಅದು ವಾಯ್ಸ್ ಇರ್ಬೋದು, ಅದು ನಿಮಗೆ ಬೇಗ ಅಟ್ರ್ಯಾಕ್ಷನ್ ಮಾಡ್ತಿದೆ ಅಂತ ಕೂಡ ಅನ್ನಿಸ್ತಿರುವಂಥದ್ದು. ನೀವಿಡುವಂಥ ಬಿಂದಿ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂಥದ್ದು. ಸ್ಮೈಲ್ ಆಗಿರ್ಬೋದು. ಮತ್ತು ನೀವು ಏನಂದರೆ ನೀವು ಫೀಲಿಂಗ್ಸಿಂದ ಅವ್ರ ಹತ್ರ ತುಂಬ ವಿಚಾರಗಳನ್ನ ಶೇರ್ ಮಾಡಿರುವಂಥ ವಿಚಾರಗಳು ಅವ್ರಿಗೆ ತುಂಬ ನೋವು ಕೊಟ್ಟಿರುವಂಥದ್ದು. ಇಷ್ಟೊಂದು ಪರಿಸ್ಥಿತಿಯಲ್ಲಿ ಇರ್ಬೋದು ಅಂತ. ಬಟ್ ಕೆಲವ್ರಿಗೆ ಅನ್ನಿಸ್ತಿದೆ ಇಷ್ಟೊಂದು ವಿಚಾರಗಳು, ಇಷ್ಟೊಂದು ನೋವಿದೆ, ಇಷ್ಟೊಂದು ಎಲ್ಲ ಇದ್ರೂ ಕೂಡ ಎಂಥ ಸ್ಟ್ರಾಂಗ್ ಪರ್ಸನ್ ಇದ್ದೀರಾ ಅಂತ ಕೂಡ ಕೆಲವರು ಯೋಚನೆ ಮಾಡ್ತಾ ಇರುವಂಥದ್ದು. ತುಂಬ ಸ್ಟ್ರಾಂಗ್ ಲೇಡಿ ಆಗಿರ್ಬೋದು, ಸ್ಟ್ರಾಂಗ್ ಬಾಯ್ ಆಗಿರ್ಬೋದು, ನೀವು ಮೆನ್ ಆಗಿರ್ಬೋದು, ಅದು ತುಂಬ ನಿಮ್ಮ ಸ್ಟ್ರಾಂಗ್ನೆಸ್ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂಥದ್ದು ಇದೆ. ಮತ್ತು ನಿಮ್ಮ ಡ್ರೆಸ್ ಸೆನ್ಸ್ ಅವರಿಗೆ ತುಂಬ ಇಷ್ಟ ಆಗಿರುವಂಥದ್ದು. ನಿಮ್ಮ ಭಾವನೆಗಳು ಅವರಿಗೆ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ತಂದುಕೊಂಡಿರ್ಬೋದು. ನೀವು ಮಾತಾಡೋ ರೀತಿ ಅವ್ರಿಗೆ ಒಂದು ರೀತಿಯಲ್ಲಿ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್, ತುಂಬ ಪ್ರೀತಿ, ಮತ್ತು ತುಂಬ ಇನ್ನೋಸೆನ್ಸ್ ಆಗಿರ್ಬೋದು. ತುಂಬ ಇನ್ನೋಸೆನ್ಸ್ ಆಗಿ ನೀವು ಮಾತಾಡೋ ರೀತಿ ಇಷ್ಟ ಆಗಿರ್ಬೋದು. ಮತ್ತು ಕೆಲವ್ರಿಗೆ ಇಲ್ಲಿ ತುಂಬ ಅಟ್ರ್ಯಾಕ್ಷನ್ ಆಗಿ ಕಾಣಿಸ್ತಾ ಇದ್ದೀರಾ ನೀವು. ಕೆಲವ್ರಿಗೆ ಇನ್ನೂ ಒಂದು 50% ಯಾರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಏನೋ ಅಟ್ರ್ಯಾಕ್ಷನ್ ಆಗಿರ್ಬೋದು ಅಷ್ಟೇ ಅಂತ ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು. ಕೆಲವರು ಇಲ್ಲಿ ಎಲ್ಲಿ ನೀವು ಟಾಟಾ ಬಾಯ್ ಬಾಯ್ ಹೇಳಿ ಹೊರಟೋಗ್ತೀರಾ ಅನ್ನೋ ಒಂದು ಬೇಜಾರು ಅವ್ರಿಗಿದೆ. ಸುಮ್ಮನೆ ಇದೆಲ್ಲ ಸರಿ ಹೋಗಲ್ವೋ, ಮುಂದಕ್ಕೆ ಹೋಗ್ತಾ ಇದನ್ನು ಮುಂದುವರಿಸ್ಬೇಕೋ ಬೇಡವೋ ಅನ್ನೋದು ಕೆಲವ್ರಿಗೆ ಇಲ್ಲಿ ಯೋಚನೆ ಬರ್ತಾ ಇರುವಂಥದ್ದು. ಕೆಲವರು ಇಲ್ಲಿ ತುಂಬ ಸ್ಟಕ್ ಎನರ್ಜಿಲಿ ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಇನ್ನೇನು ಅಂತ ಸರಿಯಾಗಿ ನಿಮ್ಮ ಬಗ್ಗೆ ಕೆಲವರು ತಿಳ್ಕೊಳಕ್ಕಾಗ್ತಾ ಇಲ್ಲ. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಇದು ಏನಾಗ್ಬೋದು, ಇವ್ರನ್ನ ನಂಬೋದಾ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅವ್ರಿಗೆ ತುಂಬ ಇಲ್ಲಿ ಕಾಡ್ತಾ ಇರುವಂಥದ್ದು ಇದೆ.
ಮತ್ತು ಎಲ್ಲೋ ಟ್ರಾವೆಲಿಂಗ್ ಹೋಗುವಂಥ ಯೋಚನೆಗಳು ಇರ್ಬೋದು. ಮತ್ತು ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಫೈನಾನ್ಷಿಯಲಿ ಹೇಗಿರುತ್ತೆ, ಯಾವ ಜಾಬಿಗೆ ನೀವು ಹೋಗ್ತೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಬಗ್ಗೆ ಆ್ಯಕ್ಚುಲಿ ಅವ್ರ ಭಾವನೆಗಳನ್ನೂ ತಿಳ್ಕೊಳ್ಳೋದ್ರ ಜೊತೆ ನಿಮ್ಮನ್ನ ಇಂಡೈರೆಕ್ಟಾಗಿ ನಿಮ್ಮ ನಿಮ್ಮ ಜೊತೆ ಇರುವಂಥ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅವರು ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳು ನಿಮ್ಮ ಬಗ್ಗೆ ನಡೀತಾ ಇರುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು. ನೀವು ಅವ್ರ ಜೊತೆ ಮಾತಾಡಲಿಲ್ಲ ಅಂದರೆ ತುಂಬ ಬೇಜಾರಾಗುವಂಥದ್ದು ಕೂಡ ಇಲ್ಲಿದೆ. ನಿಮ್ಮ ಬಗ್ಗೆ ನೆನ್ಪು ಮಾಡಿಕೊಂಡು, ಮತ್ತು ಅವ್ರಿಗೇನೋ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಜೊತೆ ಮಾತಾಡೋಕ್ಕಾಗದಿರುವಂಥ ಪರಿಸ್ಥಿತಿಲಿ ಕೆಲವರು ಇಲ್ಲಿದ್ದಾರೆ, ಸಿಚುವೇಶನ್ನ ಎದುರಿಸ್ತಾ ಇರುವಂಥದ್ದು ಇದೆ. ಬಟ್ ನಿಮ್ಮ ಮೇಲೆ ಇಷ್ಟ ಇದ್ರೂ ಕೂಡ ಅವ್ರಿಗೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಭಯ ಆಗ್ತಿದೆ. ಒಂದು ರೀತಿಯಲ್ಲಿ ಅವ್ರಿಗೆ ಫಸ್ಟ್ ಏನು ಪ್ರಪೋಸಲ್ ಇತ್ತು ಅದು ತುಂಬ ಹರ್ಟ್ ಮಾಡಿರೋದ್ರಿಂದ ಕೆಲವ್ರಿಗೆ ಒಂದಿಷ್ಟು ಅದೇ ರೀತಿ ಮೈಂಡ್ಸೆಟ್ ಇದೆ, ಇವರು ಹಾಗೆ ಮಾಡ್ತಿದ್ದಾರೇನೋ, ಇವರು ಹಂಗೆ ಇದ್ದಾರೇನೋ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮ ವ್ಯಕ್ತಿಗಳು ನಿಮ್ಮ ಮೇಲೆ ಸದ್ಯಕ್ಕೆ ಈ ಥರನೂ ಕೆಲವರು ಮಾತ್ರ ಈ ಥರ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ನೀವು ತುಂಬ ಸ್ಟ್ರಾಂಗಾಗಿ ಮಾತಾಡಿದರೆ ಅದು ಸರಿ ಹೋಗ್ಬಿಡುತ್ತೆ ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಅವರಿಗೆ ಒಂದು ರೀತಿ ಭಾವನೆಗಳು ಯಾವ ರೀತಿ ಬರೋದಕ್ಕೆ ನಿಜವಾಗಿರುವಂಥ ಭಾವನೆಗಳು ಏನು ಬರ್ತಾ ಇದೆ ಅದು ಆಲ್ಮೋಸ್ಟ್ ನಿಮ್ಮದು ಕೂಡ ಅಲ್ಲಿ ಒಂದು ಎನರ್ಜಿ ವಹಿಸಿರುತ್ತೆ. ಹಾಗಾಗಿ ನೀವು ಅಲ್ಲಿ ಸ್ಟ್ರಾಂಗಾಗಿ ಇದ್ರಿ ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಬರ್ತಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.